ಕೆಲವೊಬ್ಬರ ಜೀವನದಲ್ಲಿ ವಿಧಿ ಅದೆಷ್ಟು ಘೋರವಾಗಿರುತ್ತೆ ಅನ್ನೋದಕ್ಕೆ ಈ ಬಡ ಸಂಗೀತ ಮಿಶ್ರ ಕರುಣಾಜನಕ ಕಥೆಯೇ ಸಾಕ್ಷಿ. ಆತ ಬದುಕಿದ್ದಷ್ಟು ಕಾಲ ಕಿತ್ತು ತಿನ್ನೋ ಬಡತನದೊಂದಿಗೆ ಬೆಂದು ಹೋಗಿದ್ದ. ನಿಶಕ್ತನಾಗಿ ಹಾಸಿಗೆ ಹಿಡಿದಿದ್ದ. ಚಿಕಿತ್ಸೆಗೆ ಹಣವಿಲ್ಲದೆ ಸಾವಿನೊಂದಿಗೆ ಹೋರಾಡ್ತಿದ್ದ. ಕೊನೆಗೆ ಅಂಗಾಂಗ ಮಾರೋಣ ಅಂದ್ರೆ ಅದು ಸಾಧ್ಯವಾಗದೆ ಈ ಲೋಕವನ್ನೇ ತ್ಯಜಿಸಿದ್ದಾರೆ. ಇವರು ಮೈಸೂರಿನ ಬಡ ಸಂಗೀತ ಮೇಷ್ಟ್ರು ಗಣೇಶ್ ಪ್ರಸಾದ್. ರಾಗ, ತಾಳ, ಸಂಗೀತವೆಲ್ಲವೂ ಇವರ ಕೈವಶವಾಗಿತ್ತು. ಆದರೆ ಇವರ ಜೀವನವೇ ತಾಳ ತಪ್ಪಿ ಹರಿದ ಗಾಳಿಪಟವಾಗಿತ್ತು. ರೋಗಕ್ಕೆ ತುತ್ತಾಗಿ ಚಿಕಿತ್ಸೆಯ ಹಣವಿಲ್ಲದೆ ಸಾವಿನೊಂದಿಗೆ ಸತತವಾಗಿ ಹೋರಾಟ ನಡೆಸುತ್ತಿದ್ದ ಈ ಬಡಪಾಯಿ ಕೊನೆಗೂ ಸಾವಿನ ಕಬಂದ ಬಾಹುವಿಗೆ ಶರಣಾಗಿದ್ದಾರೆ. ಗಣೇಶ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಇನ್ನು ಬದುಕಿದ್ದಾಗಲಂತೂ ಏನೂ ಮಾಡಲಿಲ್ಲ. ಸಾವಿನಿಂದಲಾದರೂ ಕುಟುಂಬದವರಿಗೆ ನೆರವಾಗೋಣ ಅನ್ನೋದು ಗಣೇಶ್ ಪ್ರಸಾದ್ ಕೊನೆಯ ಆಸೆಯಾಗಿತ್ತು. ಇದಕ್ಕಾಗಿ ತಮ್ಮ ದೇಹ ದಾನಕ್ಕೆ ಮುಂದಾಗಿದ್ರು. ದುರಂತ ಅಂದ್ರೆ ಗಣೇಶ್ ಕುಟುಂಬದವರಿಗೆ ಆ ಭಾಗ್ಯವೂ ಇಲ್ಲವಾಗಿದೆ. ಗಣೇಶ್ ಅಂಗಾಂಗಗಳ ಮರುಬಳಕೆ ಸಾಧ್ಯವಿಲ್ಲದ ಹಿನ್ನೆಲೆಯಲ್ಲಿ ದೇಹತ್ಯಾಗ ಪ್ರಯೋಜನವಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಬದಲಿಗೆ ವೈದ್ಯಕೀಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ದೇಹ ಬಳಸಿಕೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಇಲ್ಲಿ ನಮ್ಮ ವಿಭಾಗಕ್ಕೆ ಅವರ ದೇಹವನ್ನು ಮರಣಾನಂತರ ದಾನ ಮಾಡಿದ್ದಾರೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ತುಂಬ ಅನುಕೂಲ ಆಗುತ್ತೆ. ಅವರು ಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಒಂದು ವಾರದಿಂದ. ಅವರ ಕೊನೆ ಇಚ್ಛೆ ಇದ್ದಿದ್ದೇ ಮರಣದ ನಂತರ ಅವ್ರ ದೇಹನ ನಮ್ಮ ಕಾಲೇಜ್ಗೆ, ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಎಜುಕೇಷನ್ಗೆ ಮಾಡಬೇಕು ಅಂತ ಕೊನೆ ಆಸೆ ಇತ್ತು. ಮೈಸೂರಿನ ಸಿದ್ಧಾರ್ಥ್ ನಗರ ನಿವಾಸಿಯಾದ ಗಣೇಶ್ ಪ್ರಸಾದ್ರ ಕರುಣಾಜನಕ ಬದುಕಿನ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಮಾಡಿತ್ತು. ಇದರ ಫಲಶ್ರುತಿ ಎಂಬಂತೆ ಹಲವು ದಾನಿಗಳು ಸ್ಪಂದಿಸಿದ್ರು. ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಒದಗಿಸುವ ಭರವಸೆ ನೀಡಿದ್ರು. ಇದಕ್ಕೆ ಗಣೇಶ್ ಪ್ರಸಾದ್ ಕುಟುಂಬದ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದಾರೆ. ಅವ್ರ ಇಚ್ಛೆ ಹೆಂಗೆ ಮೊನ್ನೆ ಟಿವಿಲೆಲ್ಲ ಬಂದಿತ್ತು ದಾನ ಮಾಡ್ತೀವಿ ಅಂತ. ಈಗ ಅವರು ತೀರ್ಕೊಂಡಿದ್ದಾರೆ. ಅವರು ನನ್ನ ದೇಹನ ದಾನ ಮಾಡ್ತೀನಿ ಅಂತ ಮೆಡಿಕಲ್ ಕಾಲೇಜ್ಗೆ ಅವ್ರ ಆಸೆ ಪೂರೈಸಿದ್ದೀನಿ. ಕೊನೆ ಆಸೆ ನೆರವೇರಿಸಬೇಕು ಅಂತ ನಾನು ಅವ್ರ ಹೆಂಡತಿಯಾಗಿ ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದ್ದೀನಿ. ನಾನು ಸುವರ್ಣ ನ್ಯೂಸ್ ಚಾನೆಲ್ನವ್ರಿಗೆ ನಿಜವಾಗ್ಲೂ ತುಂಬಾ ಅಭಿನಂದನೆ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಗಣೇಶ್ ಪ್ರಸಾದ್ ಸ್ಟೂಡೆಂಟು 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಮಂದಿ ಇದ್ದಾರೆ. ಹಳ್ಳಿಗಳು, ಊರುಗಳು ಎಲ್ಲ ಕಡೆಯೂ ಇದ್ದಾರೆ. ಅವ್ರುಗಳಿಗೆ ಈ ಸುವರ್ಣ ನ್ಯೂಸ್ ಚಾನೆಲಿಂದನೇ ವಿಷಯ ಗೊತ್ತಾಗಿದ್ದು. ಇಲ್ಲಾಂದರೆ ಅವ್ರು ಸತ್ತಿರೋದು ಅಥವಾ ಅವರು ಹುಷಾರಿಲ್ಲದೆ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಗಣೇಶ್ ಪ್ರಸಾದ್ ಅವರ ಹಾಗೂ ಅವರ ಕುಟುಂಬದವರ ಕರುಣಾಜನಕ ಕತೆ ಎಲ್ಲರ ಮನಕಲಕುವಂತಿದೆ. ದಾನಿಗಳು ನೀಡಿದ ನೆರವಿನ ಹಸ್ತ ಈ ಬಡ ಕುಟುಂಬಕ್ಕೆ ನೋವಿನ ನಡುವೆಯೂ ಕೊಂಚ ಸಮಾಧಾನ ಮೂಡಿಸಿದೆ. ಆದರೂ ಮುಂದೇನು ಅನ್ನೋ ಚಿಂತೆ ಇನ್ನೂ ಕಾಡ್ತಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು. ಬಿಜಾಪುರ ನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಾಮಿಲೊಂದು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ನಗರದ ಅಲಂಕಾರ್ ಟಾಕೀಸ್ನ ಎದುರಿಗಿರುವ ಸಾಮಿಲ್ಗೆ ಬೆಂಕಿ ತಗುಲಿ ಈ ಅವಘಡ ಸಂಭವಿಸಿದೆ. ಅಲ್ಲದೆ ಪಕ್ಕದ ಕಟ್ಟಡ ಸಹ ಸಂಪೂರ್ಣ ಹಾನಿಗೀಡಾಗಿದೆ. ಎತ್ತ ನೋಡಿದ್ರೂ ಧಗಧಗನೆ ಉರಿಯುತ್ತಿರೋ ಬೆಂಕಿ. ಅಗ್ನಿಶಾಮಕ ದಳದ ಕಾರ್ಯಾಚರಣೆಗೂ ಆರದ ಅಗ್ನಿಜ್ವಾಲೆ. ಸುಟ್ಟು ಕರಕಲಾದ ವಸ್ತುಗಳು. ಮೂಕ ಪ್ರೇಕ್ಷಕರಾದ ಸ್ಥಳೀಯರು. ಹೌದು, ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬಿಜಾಪುರ. ಬೆಳ್ಳಂಬೆಳಿಗ್ಗೆ ನಗರದ ಅಲಂಕಾರ ಟಾಕೀಸಿನ ಎದುರು ಇರೋ ಕಟ್ಟಿಗೆ ಅಡ್ಡೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಮೊದಲು ಸಣ್ಣಗೆ ಹೊತ್ತಿಕೊಂಡ ಕಿಡಿ ನೋಡುತ್ತಲೇ ಮುಗಿಲೆತ್ತರಕ್ಕೆ ಕೆನ್ನಾಲಿಗೆ ಚಾಚಿತು. ಸಾಮಿಲ್ ಮಾತ್ರವಲ್ಲದೆ ಪಕ್ಕದ ಕಟ್ಟಡಗಳಿಗೂ ಬೆಂಕಿ ವ್ಯಾಪಿಸಿತು. ಪರಿಣಾಮ ಇದೇ ಸಾಮಿಲ್ ಮಾಲೀಕರಿಗೆ ಸೇರಿದ ಹಾರ್ಡ್ವೇರ್ ಅಂಗಡಿ ಮತ್ತು ಕಟ್ಟಡಕ್ಕೂ ಹಾನಿಯಾಗಿದೆ. ಸಾಮಿಲ್ನಲ್ಲಿದ್ದ ಲಕ್ಷಾಂತರ ಮೌಲ್ಯದ ಶೇಖರಿಸಿಟ್ಟಿದ್ದ ಕಟ್ಟಿಗೆಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದವರು ಆಗಮಿಸಿ ಕಾರ್ಯಾಚರಣೆ ನಡೆಸಿದ್ರು.
ಬಿಜಾಪುರ ಮಾತ್ರವಲ್ಲದೆ ಬಸವನ ಬಾಗೇವಾಡಿ ಮತ್ತು ಇಂಡಿ ಪಟ್ಟಣಗಳ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ವಾಹನಗಳನ್ನು ಕರೆಸಿಕೊಳ್ಳಲಾಗಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದ್ರಿಂದ ಬೆಂಕಿಯನ್ನು ನಿಯಂತ್ರಿಸಲು ಸಿಬ್ಬಂದಿ ಹರಸಾಹಸಪಟ್ಟರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿ ಶಿವಯೋಗಿ ಕಳಸದ, ಹೆಚ್ಚುವರಿ ಎಸ್ಪಿ FA ಟಾಸ್ಗರ್ ಪರಿಶೀಲನೆ ನಡೆಸಿದರು. ಅದು ನೈಟ್ ಅಟ್ ಅಬೌಟ್ 3:30 4 o'clock ಹೆಂಗೋ ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್, ಯಾಕಂದ್ರೆ ವೈರ್ಸ್ ಭಾಳ ಅದಾವ, ಎಲೆಕ್ಟ್ರಿಕ್ ವೈರ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿರ್ಬೋದು ಅಂಥೇಳಿ. ಅದು ಓನರ್ಸ್ಗೆ ಆಗಲಿ ಅಥವಾ ಇಲ್ಲಿ ಒಬ್ಬರೇ ವಾಚ್ಮ್ಯಾನ್ ಇರ್ತಿದ್ದ, ಓನರ್ಗೂ ಬೇರೆ ಕಡೆ ಅದಾರ. ಕಳೆದ 50 ವರ್ಷಗಳಿಂದ AK ಪಾಟೇದಾರ್ ಮತ್ತು ಸಹೋದರರು ಈ ಸ್ವಾಮಿಲ್ ನಡೆಸ್ತಾ ಇದ್ರು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಈ ಕುರಿತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಸಿಎಂ ಸದಾನಂದ ಗೌಡ ತಮ್ಮ ಹುಟ್ಟೂರಿನ ನಿವಾಸ ದೇವರಗುಂಡದಲ್ಲಿ ಮನೆ ದೇವರಿಗೆ ದೈವ ಪೂಜೆ ನೆರವೇರಿಸಿದ್ರು. ರಕ್ತೇಶ್ವರಿ ಮತ್ತು ವಿಷ್ಣುಮೂರ್ತಿ ದೈವಗಳಿಗೆ ತಾಯಿ ಕಮಲ ಸೇರಿದಂತೆ ಕುಟುಂಬ ಸಮೇತರಾಗಿ ಸದಾನಂದ ಗೌಡ ಹರಕೆ ಸೇವೆಯನ್ನು ಸಲ್ಲಿಸಿದ್ರು. ಸಿಎಂ ಮನೆ ಮುಂದೆ ಇರೋ ವಿಷ್ಣುಮೂರ್ತಿ ಮತ್ತು ರಕ್ತೇಶ್ವರಿ ಗುಡಿ ಇದೆ. ನಿನ್ನೆ ಇಲ್ಲಿ ವಾರ್ಷಿಕ ಕೋಲ ಆರಂಭಗೊಂಡಿತ್ತು. ಇವತ್ತು ರಕ್ತೇಶ್ವರಿ ನೇಮ ಹಾಗೂ ವಿಷ್ಣುಮೂರ್ತಿ ದೇವರ ನೇಮೋತ್ಸವ ನಡೆಯಿತು. ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಇರೋ ಬೆನ್ನಲ್ಲೇ ಈ ಪೂಜೆಗೆ ಮಹತ್ವ ಬಂದಿದೆ. ವಿಷ್ಣುಮೂರ್ತಿ ದೈವ ಪೂಜೆ ಸಿಎಂಗೆ ಅಭಯ ನೀಡಿದೆ. ಅಲ್ಲದೆ ಸಿಎಂ ಸ್ಥಾನಕ್ಕೆ ಯಾವುದೇ ಕಂಟಕ ಬರದಂತೆ ಕಾಪಾಡುವುದಾಗಿ ಆಶ್ವಾಸನೆ ನೀಡಿದೆ. ಇದೊಂದು ಅತ್ಯಂತ ಪವಿತ್ರ ಭೂಮಿ. ನನ್ನ ಮಟ್ಟಿಗೆ ಇಡೀ ದೇಶದಲ್ಲಿ ಬೇರೆ ಬೇರೆ ಭಾರಿ ದೊಡ್ಡ ದೊಡ್ಡ ಪವಿತ್ರ ಭೂಮಿಗಳಿರ್ಬೋದು, ಆದರೆ ನನ್ನ ಮಟ್ಟಿಗೆ ಒಂದು ಶಕ್ತಿ ತುಂಬುವಂಥ, ನನ್ನ ಆರಾಧ್ಯ ದೈವರಂಥ ಸ್ಥಳ ಇದು ಅತ್ಯಂತ ಪವಿತ್ರ ಸ್ಥಳ ಅಂತ ನಾನು ಭಾವಿಸ್ತೇನೆ. ಆ ಮಹಾವಿಷ್ಣು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಸಿಎಂ ಸದಾನಂದ ಗೌಡ ತಮ್ಮ ಹುಟ್ಟೂರಿನ ನಿವಾಸದಲ್ಲಿ ದೇವರಗುಂಡದಲ್ಲಿ ಮನೆ ದೇವರಿಗೆ ದೈವ ಪೂಜೆಯನ್ನು ನೆರವೇರಿಸುತ್ತಿದ್ದಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ರಕ್ತೇಶ್ವರಿ ಮತ್ತು ವಿಷ್ಣುಮೂರ್ತಿ ದೈವಗಳಿಗೆ ತಾಯಿ ಕಮಲ ಸೇರಿದಂತೆ ಕುಟುಂಬ ಸಮೇತರಾಗಿ ಸದಾನಂದ ಗೌಡರು ಹರಕೆ ತೀರಿಸುತ್ತಿರುವಂತಹ ಒಂದು ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಮಂಗಳೂರಿನ ಆಚರಣೆಗಳಲ್ಲಿ ಒಂದಾದಂತಹ ಕೋಲದ ಆಚರಣೆ ಅಂದರೆ ದೈವದ ಆಚರಣೆಯ ಒಂದು ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಮನೆ ಮುಂದೆ ಇರತಕ್ಕಂತಹ ವಿಷ್ಣುಮೂರ್ತಿ ಮತ್ತು ರಕ್ತೇಶ್ವರಿಯ ಒಂದು ಗುಡಿ ಇದೆ. ನಿನ್ನೆ ಅಲ್ಲಿ ವಾರ್ಷಿಕ ಕೋಲ ಕೂಡ ಆರಂಭವಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ರಕ್ತೇಶ್ವರಿ ನೇಮ ಹಾಗೂ ವಿಷ್ಣುಮೂರ್ತಿ ದೇವರ ನೇಮೋತ್ಸವ ವಾರ್ಷಿಕ ಪೂಜೆಯ ಅನ್ವಯ ನಡೆಯಿತು. ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಇದೆ. ಸೊ ಇದರ ಬೆನ್ನಲ್ಲೇ ಈ ಪೂಜೆಗೆ ಒಂದು ರೀತಿ ಮಹತ್ವ ಬಂದಂತಾಗಿದೆ. ವಿಷ್ಣುಮೂರ್ತಿ ದೈವದ ಪೂಜೆ ಏನಿದೆ, ಈ ಒಂದು ಪೂಜೆ ಸಿಎಂಗೆ ಒಂದು ರೀತಿ ಅಭಯವನ್ನು ಕೂಡ ನೀಡಿದೆ. ನೀವು ಕೂಡ ಈ ಒಂದು ಮಂಗಳೂರಿನ ಆಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಕೋಲ ಅಂತ ಕೂಡ ಕರೀತಾರೆ. ದೈವದ ಪೂಜೆಯನ್ನು ಈ ರೀತಿ ಆರಾಧನೆಯ ಮೂಲಕ ಮಾಡ್ತಾರೆ. ಅಲ್ಲದೆ ಸಿಎಂ ಸ್ಥಾನಕ್ಕೆ ಯಾವುದೇ ರೀತಿಯ ಒಂದು ಕಂಟಕ ಬರದಂತೆ ಈ ಒಂದು ವಿಷ್ಣುಮೂರ್ತಿ ದೈವ ಒಂದು ಆಶ್ವಾಸನೆಯ ಒಂದು ಭರವಸೆಯನ್ನ, ಒಂದು ಅಭಯವನ್ನ ನೀಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿಎಂ ಸದಾನಂದ ಗೌಡರು ಇದ್ದಾರೆ. ಅದರ ಜೊತೆಗೆ ಮಂಗಳೂರಿನ ಆಚರಣೆಗಳಲ್ಲಿ ಒಂದಾದಂತಹ ದೈವದ ಒಂದು ಪ್ರಕಾರದ ಪೂಜೆಯನ್ನ ನೀವೀಗ ಗಮನಿಸುತ್ತಿದ್ದೀರಿ.